ನಿಲ್ಲಿಸಿ. ದೇವರ ಸನ್ನಿಧಿಯಲ್ಲಿ ಆಶೀರ್ವಾದ ಮಾಡಿ ಅನ್ನೋರ್ ಮೇಲೆ ಕೈ ಮಾಡಿದ ನಿಮ್ ಧರ್ಮನ? ಇವಳು ಗಂಡ ಸತ್ತಾಗ್ಲೆ ಇವಳು ವಿಷ ಕೊಟ್ಟು ಸಾಯಿಸ್ಬಿಟ್ಟಿದ್ರೆ ನಾನು ಬೀದಿ ಪಾಲ್ ಹಾಕ್ತಾ ಇರ್ಲಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ಬಾಲ್ಯ ವಿವಾಹ ಮಾಡಿ ನಿಮ್ಮ ಮಗಳ ಜೀವನನ ನರಕವನ್ನಾಗಿ ಮಾಡಿದ್ರಿ. ನಿಮ್ಮ ಮಗಳಿಗೆ ನಾನು ಬಾಳ್ ಕೊಡೋದು ತಪ್ಪೇನು? ಇವಳಿಗೂ ಆಸೆ ಆಕಾಂಕ್ಷೆ ಅನ್ನೋದಿರಲ್ವೇನು? ತಂದೆ ಎನಿಸ್ಕೊಂಡಿದ್ದಕ್ಕೆ ನೀವು ಮಾಡ್ತಾ ಇರೋ ತ್ಯಾಗ ಇದೇನಾ? ಇದು ಪಟ್ಟಣ ಅಲ್ಲ, ಹಳ್ಳಿ. ಇಲ್ಲಿ ಧರ್ಮ ಸಂಪ್ರದಾಯಗಳ ಕಂತೆಗಳ ಸಾಲಿನಲ್ಲಿ ಕಟ್ಟಿಟ್ಟ ಬದುಕಬೇಕು. ನಮ್ಮಿಷ್ಟ ಬಂದ ನಡ್ಕೊಳ್ಳಕ್ಕೆ ಈ ಜನ ಒಪ್ಪೋದಿಲ್ಲ. ನೀವು ಯಾರಿಗೂ ಹೆದರಬೇಕಾಗಿಲ್ಲ. ನಿಮ್ಮ ಮಗಳನ್ನ ನಾನ್ ಮದುವೆ ಮಾಡ್ಕೊಳ್ಳ. ನಿಮ್ಮ ಮಗಳು ಸುಖವಾಗಿರೋದು ನಿಮ್ಗೆ ಇಷ್ಟ ಇಲ್ಲೇನ? ಯಾವ ತಂದೆ ತಾನೆ ತನ್ನ ಮಗ ಸುಖಾನ್ ಬಯಸೋದಿಲ್ಲ. ಆದ್ರೆ ಈ ಜನ ಎದುರಿಸುವ ಶಕ್ತಿ ನನಗಿಲ್ಲ. ಚಲುವಯ್ಯ ನಾಳೆ ಪಂಚಾಯತಿ ಮಾಡ್ತೀನಿ ಅಂತ ಹೋಗಿದ್ದಾನೆ. ಆ ದೇವ್ರೇ ನಿಮ್ಮನ್ನು ಕಾಪಾಡಬೇಕು. ನಿಮ್ಮ ಆಶೀರ್ವಾದ ಹೊಂದಿದ್ರೆ ಸಾಕು. ನಿಮ್ಮ ಮಗಳ ಭವಿಷ್ಯ ನನಗೆ ಸೇರಿದ್ದು. ಈಗಲಾದ್ರೂ ಆಶೀರ್ವಾದ ಮಾಡಿ. ಚೆನ್ನಾಗಿಟ್ಟಿರ್ಲಿ. ಮತ್ತು ಬಾಂಡಿಂದ ಮತ್ತು ಆದಾಗ್ಯೂ ಪಶ್ಚಿಮದಿಂದ. ಅದ್ಯಾತ್ರಲ್ಲ ಮೂಗ್ನಾಗ ಓದ್ತಾ ಇದೀಯಾ? ಒಸಿ ಜನ ಬಾಯ್ಬಿಟ್ಟು ಓದಬಾರ್ದ? ಓಹೋ, ನಾನೇ ಓದ್ಕೊತೀನಿ ಜಂಬ. ಹೂಕಂಡ್ಲಿ, ನೀನು ಬೇಕಾದ್ರೆ ಬಂದಸಿ ಕಲ್ತ್ಕೊಳ್ಳೋದು. 4 ಹೊತ್ತು ಎಣ್ಣೆ ಬಿದ್ದಿರ್ತೀಯಲ್ಲ. ಹೌದ್ ಕಂಡ್ಲ ಕೆಂಪ, ನೀನ್ ಯಾಕ್ಲಾ ಓದೋದ್ ಕಲಿಬಾರ್ದು? ಆ ಮ್ಯಾಸ್ತ್ರಪ್ಪ ಬಂದ್ 5 ತಿಂಗಳಿಗೆ ಬಾ, 8 ಮಂದಿ ಓದೋರಾದ್ರು. ಓ ಬಿಡು ದುರ್ಗಜ್ಜ, ಈ ವಯಸ್ಸಿನಾಗ ಆಳಾದ ತಲೆಗೆ ಎಲ್ಲಿಡಬೇಕು? ಓದ್ ಕಲ್ತ್ಕೊಳ್ಳೋದ್ ಪಾಡು ಟೀಟವ ಬಿಡು. ಯಾಕ್ಲಾ ಹಂಗಂತಿ? ಈಗ ಕಲ್ತಿರೋರೆಲ್ಲ ಮನುಷ್ಯರಲ್ವಾ? ಯಾಕ್ಲಾ ಹಂಗೋಳು ಬಂದಿ? ನಿಮ್ಗೆಲ್ಲ ಬಿಸಿ ಬಿಸಿ ಸುದ್ದಿ ತಂದಿದ್ರಿ. ಯಾರ ಮನೆ ಹಾಳು ಮಾಡಿ ಸುದ್ದಿ ಇಲ್ಲ. ಇನ್ಯಾರು? ಮಾಸ್ತ್ರಪ್ಪ ಸೀತವನ್ನ ಪ್ರೀತಿ ಮಾಡ್ತಾವನೆ. ನಾನು ದಣಿ ಖುದ್ದಾಕೊಂಡಿವಿ. ತೋಟದಾಗೆ ಚಕ್ಕಂದ ಮಾಡ್ತಿದ್ರು. ಗಂಡ ಸುತ್ತೊಳಗೆ ಇಲ್ಲ ಬಂತು ಕೇಳ್ಗಲ್ಲ. ಹೋಗ್ಕೊಳ್ಳಿ ಬಿಡು. ಯಾವ ಪಾಪನು ಕಾಣದ್ ಕೂಸು ಯಾಕೆ ಶಿಕ್ಷೆ ಅನುಭವಿಸ್ಬೇಕು ಅಂತೀವಿ. ಆದ್ರೂ ನಮ್ಮ ಹಳ್ಳಿ ಜನ ಬಿಡ್ಬೇಕಲ್ಲ. ಎಷ್ಟಾದ್ರೂ ಹೆಣ್ಣಿಗೆ ಒಂದೇ ದಪ್ಪನೆ ಮದುವೆ ಬಿಡು. ಹೌದು, ಆಗ್ಲೇ ನಮ್ ದಣಿ ನಾಳೆ ಸಂಜೆಗೆ ಪಂಚಾಯತಿ ಮಾಡ್ದವನೇ. ತಸ್ಮಾತ್ತು ಇಂದ್ರಿಯಾಣ್ಯಾದು ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಣಹಿಹ್ಯೇನು ಜ್ಞಾನ ವಿಜ್ಞಾನ ನಾಶನಂ. ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ಥಾಭ್ಯಾತ್ಮನಾತ್ಮನ ಜೈಹಿ ಶತ್ರು ಮಹಾಬಾಹೋ ಕಾಮರೂಪಂ ದುರಾಸದಂ. ಇಂದ್ರಿಯಸ್ಯೇಂದ್ರಿಯಸ್ಯಾರ್ಥೆ ರಾಗದ್ವೇಷೌ ವ್ಯವಸ್ಥಿತೌ ತಯೋರ್ನ ವಶಮಾಗಚ್ಚೇತ್ ದೌಹ್ಯಸ್ಯ. ಕೇಳ್ರಪ್ಪ ಕೇಳ್ರಿ, ಕೇಳ್ರಪ್ಪ ಕೇಳ್ರಿ. ನಾಳೆ ಸಂಜೆಗೆ ನಮ್ಮ ಹಳ್ಳಿ ಮ್ಯಾಸ್ತ್ರಪ್ಪ ಸೀತವನ್ ಬಗ್ಗೆ ಪಂಚಾಯತಿ ಐತೆ. 5 ಹಳ್ಳಿಗೂ ಸಾರ ಕೇಳಾರೆ. ಎಲ್ರೂ ನಾಳೆ ಸಂಜೆಗೆ ಪಂಚಾಯತಿ ಕಟ್ಟೆಗೆ ಬರ್ಬೇಕಪ್ಪ, ಬರ್ಬೇಕು, ಬರ್ಬೇಕಪ್ಪ, ಬರ್ಬೇಕು, ಬರ್ಬೇಕಪ್ಪ, ಬರ್ಬೇಕು. ಎಲ್ಲ 5 ಹಳ್ಳಿ ಜನಕ್ಕೂ ಸಾರಾತು. ಎಲ್ಲ ಬಂದ್ ಜನ ಸರ ಕಾಣ್ತದೆ. ನಾವೇ ಕೊನೆ ಬರ್ತಿರೋದು. ಅಲ್ಲ ಬೈರ ಬಂದಿದ್ದೀರ ಎಂತ ಕೆಲಸ ಮಾಡಿದ ಅದೆಲ್ಲ ಆಗೋದಿಲ್ಲ. ಅಲ್ಲ ಧಣಿ ಎಲ್ಲ ಬಂದಾಯ್ತು. ಬರ್ತಾ ಬರ್ತಾ ನಮ್ಮ ಹಳ್ಳಿಯಾಗೆ ಹಿರಿಯೋರು ಕಿರಿಯೋರು ಅನ್ನೋ ಭಯ ಭಕ್ತಿ ಕಡಿಮೆ ಆಗ್ತಾ ಐತೆ. ನಮ್ಮೂರ್ ಪೂಜಾರಪ್ಪನ ಮಗಳು ಸೀತಾ
ಮ್ಯಾಸ್ತ್ರಪ್ಪನ ಸಂಘ ಮಾಡಿ ನಮ್ಮ ಹಳ್ಳಿಗೆ ಕೆಟ್ಟ ಹೆಸರು ತಂದವಳೆ. ಮ್ಯಾಸ್ತ್ರು ಕೆಳಗಟ್ಟಿ ಜನನೆಲ್ಲ ಗುಡಿ ಸೇರ್ಸಿದ್ದು ಆಯ್ತು, ವಿಧವೆ ಸಂಘ ಮಾಡಿದ್ದು ಆಯ್ತು, ಹಳ್ಳಿನ ಹಾಳು ಮಾಡಿದ್ದು ಆಯ್ತು. ಇದಕ್ಕೆಲ್ಲ ಸರಿಯಾದ ತೀರ್ಮಾನ ಆಗಲೇಬೇಕು. ಯಾರು ಹಳ್ಳಿನ ಹಾಳು ಮಾಡಿದ್ದು ಅಂತ ಎಲ್ಲರಿಗೂ ಗೊತ್ತು. ವಿದ್ಯೆ ಬುದ್ಧಿ ಕಲಿಸಿದ ತಪ್ಪು ಅಂತೀರಾ? ಜಾತಿ ಮತ ಭೇದ ಅನ್ನೋ ಮೂಢನಂಬಿಕೆಯಿಂದ ನರಳ್ತಾ ಇದ್ದ ಜನಕ್ಕೆ ಬುದ್ಧಿ ಕಲಿಸಿದ ತಪ್ಪೇನು? ವಿಧವೆಗೆ ಜೀವನ ಕೊಟ್ಟಿದ್ದ ತಪ್ಪೇನು? ನಾವಿಬ್ರು ಒಬ್ಬರನ್ನೊಬ್ರು ಇಷ್ಟಪಟ್ಟಿದ್ದೇವೆ, ಮದುವೆ ಮಾಡ್ಕೋತೇವೆ, ಅದ್ರಲ್ಲಿ ತಪ್ಪೇನು? ಯಾವುದಕ್ಕೂ ಮಿತಿ ಐತೆ. ನಮ್ಮ ಹಳ್ಳಿಯಾಗಿ ನಡ್ಕೊಂಡು ಬಂದಿರೋ ಸಂಪ್ರದಾಯನ ಬಿಟ್ಬಿಡ್ಬೇಕು ಅಂತೀರಾ? ಗನ್ಸು ಎಷ್ಟು ಸಾರಿ ಬೇಕಾದ್ರೂ ಮದುವೆ ಮಾಡ್ಕೋಬಹುದು. ಅದೇ ವಿಧಿಯಾದ ಹೆಣ್ಣು ಮದುವೆ ಮಾಡ್ಕೋಬಾರ್ದು. ಹೆಣ್ಣಿಗೂ ಆಶೆ ಆಕಾಂಕ್ಷೆ ಸಮಾನತೆ ಎಲ್ಲ ಇದೆ. ನೀನು ಉಪದೇಶ ನಮಗ್ ಬೇಡ. ಈ ವಿಧವೆ ಮದುವೆ ಆಗೋಕೆ ಈ ಹಳ್ಳಿಲಿ ಬಿಡೋಕಿಲ್ಲ. ಹಂಗು ಏನಾದ್ರು ಮೀರಿದ್ರೆ ಪಂಚಾಯತಿಂದ ಬಹಿಷ್ಕಾರ ಹಾಕ್ತೀವಿ. ಬಾರಿ ದೊಡ್ಡ ಪಂಚಾಯತಿ ಕಂಡಿರವ ಅವ ಏನ್ ದೊಡ್ಡ ಗನ್ವಂತ ಅಂತ ಎಲ್ರಿಗೂ ಗೊತ್ತೈತೆ. ಕಂಡೂರೇನ್ರ ಮ್ಯಾಗೆಲ್ಲ ನಾಲ್ಗೆ ಚಾಚ ಒಂದ್ ಕಡೆ ಪಂಚಾಯತಿ ನಡೀಲಿ ಮೇಲ್ತೆ. ನಿಮ್ ಮದ್ವೆಗೆ ಯಾವ ಅಡ್ಡ ಬರ್ತಾನೋ ನಾನ್ ನೋಡ್ತೀನಿ. ಅಂದ್ರೆ ಬಡ್ಡಿ ಮಗನೇ, ನಿನ್ನಿವತ್ತು ಸಮಾಜ ಮಾಡಿದ್ರೆ ಬಿಡೋಕಿಲ್ಲ. ನಂಗೆ ನೀನು ಮಾತಾಡೋ ಸೊಕ್ಕೆ ಬಿಡುಗೈತಾ ಅವನ್ ಇವತ್ತು ಸುಂಟ ಬಿಡಕ್ಕಿಲ್ಲ. ಅವನ್ ರಕ್ತ ಸ್ವಲ್ಪ ಸಮಾಧಾನ ತೆಗೆದುಕೊಳ್ಳಿ. ನೀವೇ ಹೀಗೆ ಬಿಡ್ತಿದ್ರೆ ಹೇಗೆ? ನನ್ಗೂ ಯಾರಾದ್ರೂ ಇಟ್ಕೊಂಡ ಇದ್ರೆ ಬೇರೆ ಸಮೇತ ಕೀಳಿಗೆ. ಚಂದಪ್ಪ, ಇವತ್ತಿನ ಪಂಚಾಯತಿ ಸಾಕು. ನಾನ್ ಹೇಳಿ ತಿಳಿತಾ? ಬೈರನ್ನ ಮಾಸ್ತ್ರಪ್ಪನ ಸಮಾಧಿ ಮಾಡ್ಲೇಬೇಕು. ಅವ್ರೇನಾದ್ರು ಜೀವ ಸಮೇತ ಹಳ್ಳಿಗೆ ಬಂದ್ರೆ ನಾನೇ ನಿಮ್ಮನ್ನ ಸುಮ್ಕೆ ಬಿಡಾಕಿಲ್ಲ. ಆಯ್ತು ಬುದ್ಧಿ, ನಿಮ್ಗೆ ಇಟ್ಟೊಂದು ಅವಮಾನ ಆತ್ಮಕ್ಕೆ ಸುಮ್ಕೆ ಬಿಡಬಾರ್ದು. ಎಣಾನು ಸಿಕ್ಕದಂಗೆ ಸುಟ್ ಬುದ್ಧಿ ಮಾಡ್ತೀವಿ. ಮಾಸ್ತ್ರಪ್ಪನ ದಶೆ ಸೇರ್ಕೊಂಡು ಆ ಬೈರ ಕೋಪ್ ಮೆರಿತಾ ಇದ್ದಾನೆ. ನಿಮ್ಮನೆ ಜೀತ ಮಾಡ್ಕೊಂಡ್ ಬಿದ್ದಿದ್ದವನಿಗೆ ನಿಮ್ಮ ಬಿಡೋ ಸೊಕ್ಕು. ದಣಿ ಹೇಳಿದಷ್ಟು ಮಾಡ್ರು, ಎಲ್ಲ ಸರೋಗ್ತದೆ. For more updates, like, comment, subscribe to our channel.